ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್. ನಾನು ಹನುಮಂತ್ ದೇಶ್ಮುಖ್. ಇಸ್ರಾಯೇಲ್ ಹಾಗೂ ಅಮೆರಿಕದ ವಿರುದ್ಧ ಇರಾನ್ ಸಿಡಿದೆದ್ದಿದೆ. ಇರಾನ್ನ 3 ಪ್ರಮುಖ ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಇರಾನ್ ಪ್ರಮುಖ ನಿರ್ಧಾರವೊಂದನ್ನು ಕೈಗೊಂಡಿದೆ. ವಿಶ್ವದ ತೈಲದ 5ನೇ 1 ಭಾಗವನ್ನು ಸಾಗಿಸುವ ಮಹತ್ವದ ಹಡಗು ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವ ನಿರ್ಧಾರವನ್ನು ಕೈಗೊಂಡಿದೆ. ಅಂದಹಾಗೆ ಹಾರ್ಮುಜ್ ಜಲಸಂಧಿ ಎಂದರೇನು, ಇದರ ಮಹತ್ವವೇನು, ಅದನ್ನು ಮುಚ್ಚಿದ್ರೆ ತೈಲ ಬೆಲೆ ಏರಿಕೆ ಆಗೋದು ಹೇಗೆ, ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಭಾರತದ ಮೇಲೆ ಉಂಟಾಗುವ ಪರಿಣಾಮವೇನು, ಎಲ್ಲವನ್ನ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಹಾರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಹ್ಲಿ ಮತ್ತು ಒಮನ್ ಕೊಹ್ಲಿಯ ನಡುವಿನ ಜಲಸಂಧಿ ಆಗಿದೆ. ಇದು ಪರ್ಷಿಯನ್ ಕೊಹ್ಲಿಯಿಂದ ಮುಕ್ತ ಸಾಗರಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಸಮುದ್ರ ಮಾರ್ಗವಾಗಿದೆ. ಇದು ವಿಶ್ವದ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಚಾಕ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾಕ್ ಮತ್ತು ಕುವೈತ್ನಂಥ ಗಲ್ಫ್ ಉತ್ಪಾದಕರಿಗೆ ಈ ಜಲಸಂಧಿಯು ಪ್ರಾಥಮಿಕ ರಫ್ತು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ. ಹಾರ್ಮುಜ್ ಜಲಸಂಧಿಯು ಜಾಗತಿಕ ತೈಲ ವ್ಯಾಪಾರಕ್ಕೆ ಅತ್ಯಂತ ಮಹತ್ವದ ಸಮುದ್ರ ಮಾರ್ಗವಾಗಿದೆ. ಈ ಜಲಸಂಧಿಯು ವಿಶ್ವದ ದೈನಂದಿನ ತೈಲ ಬಳಕೆಯ ಸುಮಾರು 20% ತೈಲವನ್ನು ಸಾಗಿಸುವಂಥ ಮಾರ್ಗವಾಗಿದೆ. ಆದರೆ ಸುಮಾರು 20 ಮಿಲಿಯನ್ ಬ್ಯಾರೆಲ್ಗಳನ್ನು ಹಾದು ಹೋಗಲು ಅನುವು ಕೂಡ ಮಾಡಿಕೊಡುತ್ತದೆ. ಹಾಗಿದ್ರೆ ಇದರಿಂದ ಯಾವ ದೇಶಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇರಾನ್ ಈ ಜಲಸಂಧಿಯನ್ನು ಮುಚ್ಚಿದ್ರೆ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಗಂಭೀರ ಆರ್ಥಿಕ, ರಾಜಕೀಯ, ಲಾಜಿಸ್ಟಿಕ್ ತೊಂದರೆಗಳು ಉಂಟಾಗ್ತವೆ. ಕೆಳಗೆ ಇದರ ಪರಿಣಾಮಗಳು ಮತ್ತು ಪೀಡಿತ ದೇಶಗಳ ಬಗ್ಗೆ ನಾವು ನೋಡೋದಾದ್ರೆ, ಹಾರ್ಮುಜ್ ಜಲಸಂಧಿಯ ಮೂಲಕ ವಿಶ್ವದ ಸುಮಾರು 26 ತೈಲ ಸಾಗಣೆ ಆಗ್ತದೆ. ಅದರಿಂದ ಇದರ ಮೇಲೆ ಮುಚ್ಚುವಿಕೆಯು ತೈಲ ಆಮದು ಮತ್ತು ಅವಲಂಬಿತವಾಗಿರುವ ದೇಶಗಳಿಗೆ ತೊಂದರೆ ಕೂಡ ಉಂಟಾಗಬಹುದು. ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಯುರೋಪಿಯನ್ ದೇಶಗಳು ಜರ್ಮನಿ, ಫ್ರಾನ್ಸ್, ಇಟಲಿ, ಆಗ್ನೇಯ ಏಷ್ಯಾದ ದೇಶಗಳು ಸಿಂಗಾಪುರ್, ಥೈಲ್ಯಾಂಡ್ ಇತ್ಯಾದಿ ಮತ್ತು ಗಲ್ಫ್ ರಾಷ್ಟ್ರಗಳು ಸೌದಿ ಅರೇಬಿಯಾ, UAE, ಖತಾರ್, ಕುವೈತ್ ತೈಲ ರಫ್ತುದಾರರಾಗಿರುವ ಇವುಗಳಿಗೂ ಕೂಡ ನಷ್ಟ ಆಗುತ್ತೆ. ಇನ್ನು ಯುನೈಟೆಡ್ ಸ್ಟೇಟ್ಸ್ ಕಡಿಮೆ ಪ್ರಮಾಣದಲ್ಲಿ, ಏಕೆಂದರೆ ಅವರು ತೈಲ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದಾರೆ. ಇನ್ನು ಇವುಗಳ ಮೇಲೆ ಪರಿಣಾಮ ಉಂಟಾಗುತ್ತೆ. ಆದರೆ ವಿಶೇಷವಾಗಿ ಭಾರತದ ಮೇಲೆ ಉಂಟಾಗುವ ಪರಿಣಾಮ ಏನು ಅಂತ ನಾವು ನೋಡೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ದೇಶದವರಿಗೆ ಯಾವ ರೀತಿಯ ಪರಿಣಾಮ ಆಗುತ್ತೆ. ಈ ಒಂದು ಜಲಸಂಧಿ ಪರ್ಷಿಯನ್ ಕೊಹ್ಲಿಯನ್ನ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕಿಸುತ್ತದೆ. ಇದರ ಮೇಲೆ ಹೇರುವ ಯಾವುದೇ ದಿಗ್ಬಂಧನವು ತೈಲ ಬೆಲೆಯನ್ನು ಹೆಚ್ಚಿಸುತ್ತದೆ ಮತ್ತು ಹಣದುಬ್ಬರಕ್ಕೆ ಕಾರಣವಾಗ್ತದೆ. ಭಾರತದ ತೈಲ ಆಮದಿನ 2/3 ಭಾಗ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಆಮದಿನ ಅರ್ಧದಷ್ಟು ಭಾಗವು ಹಾರ್ಮುಜ್ ಜಲಸಂಧಿಯ ಮೂಲಕವೇ ಸಾಗುತ್ತದೆ. ಭಾರತ ಪ್ರತಿದಿನ ಬಳಸುವ 5.5 ಮಿಲಿಯನ್ ಬ್ಯಾರೆಲ್ ತೈಲದಲ್ಲಿ 1.5 ಮಿಲಿಯನ್ ಜಲಮಾರ್ಗದ ಮೂಲಕವೇ ಹಾದು ಹೋಗುತ್ತದೆ. ಹಾಗಾಗಿ ಭಾರತವು ತನ್ನ ತೈಲ ಬೇಡಿಕೆಯ ಸುಮಾರು 80% ಆಮದು ಮಾಡಿಕೊಳ್ತದೆ. ಅದರಲ್ಲಿ ಗಣನೀಯ ಪಾಲು ಗಲ್ಫ್ ದೇಶಗಳಿಂದ ಬರುತ್ತದೆ. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಜಾಗತಿಕ ತೈಲ ಪೂರೈಕೆಯಲ್ಲಿ ತೊಂದರೆ ಮತ್ತು ಕೊರತೆ ಉಂಟಾಗಿ ಪ್ರತಿ ಬ್ಯಾರೆಲ್ಗೆ ಬೆಲೆ ಗಗನಕ್ಕೇರುತ್ತದೆ. ಇದರಿಂದ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಬೆಲೆ ಗಣನೀಯವಾಗಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇದು ಅಲ್ಲದೆ ಈ ಒಂದು ಯುದ್ಧದ ಪರಿಣಾಮದಿಂದ ತೈಲ ಬೆಲೆ ಏರಿಕೆಯಿಂದ ಉತ್ಪಾದನೆ, ಸಾರಿಗೆ ಮತ್ತು ಸೇವಾ ವಲಯಕ್ಕೆ ವೆಚ್ಚ ಕೂಡ ಹೆಚ್ಚಾಗ್ತದೆ. ಇದು ಹಣದುಬ್ಬರಕ್ಕೆ ಕಾರಣವಾಗಿ ಆರ್ಥಿಕ ಬೆಳವಣಿಗೆಯನ್ನು ಸಹ ಕುಂಠಿತಗೊಳಿಸುತ್ತದೆ. ತೈಲ ಆಮದಿಗೆ ಹೆಚ್ಚಿನ ವೆಚ್ಚವಾಗುವುದರಿಂದ ಭಾರತದ ವಿದೇಶಿ ವಿನಿಮಯ ಕಾಯ್ದಿರಿಕೆಯ ಮೇಲೆ ಕೂಡ ಒತ್ತಡ ಉಂಟಾಗಬಹುದು. ಇದರಿಂದ ರೂಪಾಯಿಯ ಮೌಲ್ಯ ಕುಸಿಯುವ ಆತಂಕಗಳು ಕೂಡ ಇದೆ. ಹಾಗಾಗಿ ತೈಲ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾದರೆ ಇಂಧನ ಕೊರತೆ ಉಂಟಾಗಿ ಸಾರಿಗೆ, ಕೈಗಾರಿಕೆ ಮತ್ತು ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ತೊಂದರೆ ಆಗ್ತದೆ. ಭಾರತದ ರಫ್ತು ಆಮದು ವ್ಯಾಪಾರವು ಹಾರ್ಮುಜ್ ಜಲಸಂಧಿಯ ಮೂಲಕ ನಡೆಯುವುದರಿಂದ ಈ ಭಾಗದ ಮುಚ್ಚುವಿಕೆಯಿಂದಾಗಿ ಸರಕು ಸಾಗಣೆ ವಿಳಂಬವಾಗಿ ವ್ಯಾಪಾರಕ್ಕೂ ಕೂಡ ತೊಂದರೆ ಆಗ್ತದೆ. ಇದರ ಜೊತೆಗೆ ಇತರೆ ದೇಶಗಳಿಗೆ ಉಂಟಾಗುವ ನಷ್ಟಗಳು ಮತ್ತು ತೊಂದರೆಗಳನ್ನು ನೋಡುವುದಾದರೆ, ಚೀನಾವು ವಿಶ್ವದ ಅತಿ ದೊಡ್ಡ ತೈಲ ಆಮದುದಾರರ ದೇಶವಾಗಿದೆ. ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ತೈಲ ಕೊರತೆ, ಉತ್ಪಾದನಾ ವೆಚ್ಚ ಏರಿಕೆ ಮತ್ತು ಆರ್ಥಿಕ ಅಸ್ಥಿರತೆ ಉಂಟಾಗ್ತದೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ತೈಲಕ್ಕಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ ಹೆಚ್ಚು ಅವಲಂಬಿತವಾಗಿವೆ. ತೈಲ ಪೂರೈಕೆಯ ವ್ಯತ್ಯಯವು ಕೈಗಾರಿಕೆಗಳಿಗೆ ಹಾನಿಯಾಗಿ ಆರ್ಥಿಕತೆಯನ್ನು ದುರ್ಬಲಗೊಳಿಸುತ್ತದೆ. ಯುರೋಪಿಯನ್ ರಾಷ್ಟ್ರಗಳು ಗಲ್ಫ್ ದೇಶಗಳಿಂದ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳುತ್ತವೆ. ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿ ಜನರ
ವೆಚ್ಚ ಹೆಚ್ಚಾಗುತ್ತದೆ. ಸೌದಿ ಅರೇಬಿಯಾ, UAE, ಕತಾರ್ನಂಥ ತೈಲ ರಫ್ತುದಾರ ದೇಶಗಳು ತಮ್ಮ ಆದಾಯದ ಮೇಲೆ ಅವಲಂಬಿತವಾಗಿವೆ. ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ತೈಲ ರಫ್ತು ಸ್ಥಗಿತಗೊಂಡು ಆರ್ಥಿಕ ನಷ್ಟ ಉಂಟಾಗ್ತದೆ. ಸಿಂಗಾಪುರ್, ಥೈಲ್ಯಾಂಡ್ನಂಥ ದೇಶಗಳು ತೈಲ ಆಮದಿಗೆ ಜಲಸಂಧಿಯನ್ನು ಅವಲಂಬಿಸ್ತಿವೆ. ಇದರ ಮುಚ್ಚುವಿಕೆಯಿಂದಾಗಿ ಸಾರಿಗೆ ಮತ್ತು ಕೈಗಾರಿಕೆಗಳಿಗೆ ತೊಂದರೆ ಆಗಬಹುದು. ಇವುಗಳ ಜೊತೆಗೆ ಜಾಗತಿಕ ಷೇರು ಮಾರುಕಟ್ಟೆಯು ಸಹ ಕುಸಿಯುವಂತಹ ಸಾಧ್ಯತೆ ಇದೆ. ತೈಲ ಬೆಲೆ ಏರಿಕೆಯಿಂದಾಗಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಉಂಟಾಗಿ ಷೇರು ಮಾರುಕಟ್ಟೆಗಳು ಕೂಡ ಕುಸಿಯಬಹುದು. ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಇರಾನ್ ಮತ್ತು ಇತರ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನು ಉಲ್ಬಣಗೊಳಿಸಬಹುದು. ಇದು ಯುದ್ಧದ ಅಪಾಯವನ್ನು ಕೂಡ ಹೆಚ್ಚಿಸುತ್ತದೆ. ಹಾಗಾಗಿ ಸಾಗಣೆ ವೆಚ್ಚವು ಕೂಡ ಇದರ ಜೊತೆಗೇನೆ ಹೆಚ್ಚಾಗುತ್ತೆ. ಪರ್ಯಾಯ ಸಮುದ್ರ ಮಾರ್ಗಗಳು ಅಂದರೆ ಕೇಪ್ ಆಫ್ ಗುಡ್ ಹೋಪ್ನಂಥ ಮಾರ್ಗದಲ್ಲಿ ಸಂಚರಿಸಬೇಕಾಗಿರೋದ್ರಿಂದ ಇದು ದೀರ್ಘ ಮತ್ತು ದುಬಾರಿಯಾಗಿರೋದ್ರಿಂದ ಸರಕು ಸಾಗಣೆ ವೆಚ್ಚ ಹೆಚ್ಚಾಗ್ತದೆ. ಜಲಸಂಧಿಯ ಸಮೀಪದಲ್ಲಿ ಸಂಘರ್ಷ ಉಂಟಾದರೆ ತೈಲ ಸೋರಿಕೆ ಅಂತ ಪರಿಸರ ವಿಪತ್ತು ಸಂಭವಿಸಬಹುದು. ಹಾಗಾಗಿ ಇವೆಲ್ಲವೂ ಕೂಡ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಹಾಗಿದ್ರೆ ಭಾರತ ಮುಂದೇನು ಮಾಡಬಹುದು? ಭಾರತವು ಸದ್ಯ ತನ್ನಲ್ಲಿರುವಂಥ ತೈಲ ಭಂಡಾರವನ್ನು ಬಳಸಿಕೊಂಡು ತಾತ್ಕಾಲಿಕ ಇಂಧನ ಕೊರತೆಯನ್ನು ನಿಭಾಯಿಸಬಹುದು. ರಷ್ಯಾ, US ಮತ್ತು ಆಫ್ರಿಕಾ ದೇಶಗಳಿಂದ ತೈಲ ಆಮದು ಹೆಚ್ಚಿಸುವಂತಹ ಪ್ರಯತ್ನಗಳು ಕೂಡ ನಡೆಯುತ್ತಿವೆ. ಜೊತೆಗೆ ಸೌರ, ಪವನ ಮತ್ತು ಜೈವಿಕ ಇಂಧನದ ಬಳಕೆಯನ್ನು ಉತ್ತೇಜಿಸುವ ಮೂಲಕ ತೈಲ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಏನು ಹಾರ್ಮುಜ್ ಜಲಸಂಧಿಯನ್ನು ಈ ಹಿಂದೆ ಮುಚ್ಚಲಾಗಿತ್ತೇ ಅಂತ ನೋಡೋದಾದ್ರೆ, ಈ ಜಲಸಂಧಿಯನ್ನು ಮುಚ್ಚುವುದರಿಂದ ಜಾಗತಿಕ ತೈಲ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗುತ್ತದೆ ಎಂಬ ಆತಂಕಗಳಿದ್ರೂ ಕೂಡ ಈ ಹಿಂದೆ ಈ ಜಲಸಂಧಿಯನ್ನು ಎಂದಿಗೂ ಮುಚ್ಚಲಾಗಿಲ್ಲ. ಸಮುದ್ರ ಸಂಚಾರಗಳಲ್ಲಿ ತಾತ್ಕಾಲಿಕ ಅಡಚಣೆ ಉಂಟಾಗಬಹುದಾದರೂ ಕೂಡ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿ ಹಾಕುವುದನ್ನು ತಡೆಯಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಯಾಕೆಂದ್ರೆ ತನ್ನ ಶತ್ರುಗಳಿಗಿಂತ ತನ್ನ ಸ್ನೇಹಿತರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬ ಅರಿವು ಇರಾನ್ಗಿದೆ ಅಂತಾರೆ ಕೆಲವೊಂದು ತಜ್ಞರು. ಆದರೆ ವೈಯಕ್ತಿಕ ಪ್ರತಿಷ್ಠೆಗೆ ಬಂದರೆ ವ್ಯಕ್ತಿನೇ ಆಗಲಿ ದೇಶವೇ ಆಗಲಿ ತನ್ನವರಿಗೆ ನೋವಾದರೂ ಕೂಡ ಎದುರಾಳಿಗೆ ಸಂಕಷ್ಟವನ್ನ ಮತ್ತು ಕಷ್ಟವನ್ನ ನೀಡಲಿಕ್ಕೆ ಬಯಸ್ತಾನೆ. ಹಾಗಾಗಿ ಇರಾನ್, ಇರಾಕ್ ಮತ್ತು ಅಮೆರಿಕದ ಈ ಒಂದು ನಡುವಿನ ಯುದ್ಧದ ಭೀತಿಯಿಂದಾಗಿ ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆಯೇ ಅಲುಗಾಡುವಂತಹ ಸ್ಥಿತಿಯಲ್ಲಿ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.